ಸಾಲ ತೆಗೆದುಕೊಂಡವರಿಗೆ ಕಿರುಕುಳ ನೀಡಿದ್ರೆ ಹುಷಾರ್. ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಕೂಡ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಒತ್ತಡ ಹಾಕೋದು, ಬ್ಲಾಕ್ ಮೇಲ್ ಮಾಡೋದು ಇದೆಲ್ಲವೂ ಕೂಡ ಕಂಡು ಬರ್ತಾ ಇದೆ. ರೌಡಿಗಳನ್ನ ಕಳಿಸಿ ತೊಂದರೆಯನ್ನ ಕೊಡ್ತಿದ್ದಾರೆ. ಫೈನಾನ್ಸ್ ಗ್ರೂಪ್ ಫೈನಾನ್ಸ್ಗಳಿಗೆ ತಾಕೀತು ಮಾಡ್ತಾ ಇದ್ದೇನೆ. ಈ ರೀತಿ ಏನಾದ್ರೂ ಮುಂದಿನ ದಿನಗಳಲ್ಲಿ ಮುಂದುವರೆದಿದ್ದೆ ಆದ್ರೆ ಅಂತಹ ಫೈನಾನ್ಸ್ನವರ ವಿರುದ್ಧ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಅಂತ ಎಚ್ಚರಿಸಿದ್ದಾರೆ ಸಂತೋಷ್ ಲಾಡ್. ಅಷ್ಟು ಮಾತ್ರವಲ್ಲ, ಪರ್ಸನಲ್ ಆಗಿ ಇದು ನಾನು ನಿಮಗೆ ಕೊಡ್ತಾ ಇರುವ ವಾರ್ನಿಂಗ್ ಎಂದಿದ್ದಾರೆ ಸಂತೋಷ್ ಲಾಡ್. ಅಮಾನವೀಯವಾಗಿ ವರ್ತಿಸಿದ್ರೆ ನಿಮ್ಮನ್ನ ಬಿಡೋದಿಲ್ಲ ಎಂದಿದ್ದಾರೆ. ಅಲ್ಲ, ಈ ಥರದ್ದು ದೌರ್ಜನ್ಯಗಳು ಎಲ್ಲಿ ಬರ್ತಾ ಇದ್ದಾವೆ, ನಾವು ಪೊಲೀಸರಿಗೆ ಆಲ್ರೆಡಿ ತಾಕೀತು ಕೂಡ ಮಾಡಿದ್ದೀವಿ. ಕಂಪ್ಲೇಂಟ್ಸ್ನ ಭಾಳ ಸೀರಿಯಸ್ ಆಗಿ ನಾವು ಪರಿಗಣಿಸ್ತೀವಿ. ಯಾರು ಒತ್ತಡ ತರ್ತಕ್ಕಂಥದ್ದು ಅಥವಾ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು ಕೆಲವು ಜಾಗದಲ್ಲಿ ನಾವು ಕಂಡು ಬರ್ತಾ ಇದೆ, ಅಥವಾ ಕೆಲವು ರೌಡೀಸ್ನ ಕಳಿಸ್ಬಿಟ್ಟು ತೊಂದರೆ ಕೊಡ್ತಕ್ಕಂಥದ್ದು ಭಾಳ ಇನ್ಸಿಡೆಂಟ್ಸ್ಗಳು ನಡೀತಾ ಇದೆ. ಸೊ ತಮ್ಮ ಮುಖಾಂತರ ವಿಶೇಷವಾಗಿ ನಮ್ಮ ಜಿಲ್ಲೆಯ ಇಂಥ ಎಲ್ಲ ಫೈನಾನ್ಸ್ ಗ್ರೂಪ್ಗಳಿಗೆ, ಫೈನಾನ್ಸರ್ಸ್ಗೆ ತಾಕೀತನ್ನು ಮಾಡ್ತಾ ಇದ್ದೀವಿ. ವಿ ವಿಲ್ ಗೋ ವೆರಿ ಸ್ಟ್ರಿಕ್ಟ್. ವಿ ವಿಲ್ ನಾಟ್ ರಿಯಲಿ ನೀವು ಇದೇ ರೀತಿಯಾದಂಥ ಒತ್ತಡವನ್ನು ತಂದರೆ ನಾವು ಕಠಿಣವಾದ ಕಾನೂನು ಕ್ರಮಗಳನ್ನ ತಗೊಳ್ತೀವಿ ಅಂತ ತಮ್ಮ ಮುಖಾಂತರ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಚ್ಛೆ ಬಯಸ್ತಲ್ಲ. ಈ ಥರದ್ದು ದೌರ್ಜನ್ಯಗಳು ಎಲ್ಲಿ ಬರ್ತಾ ಇದ್ದಾವೆ, ನಾವು ಪೊಲೀಸರಿಗೆ ಆಲ್ರೆಡಿ ತಾಕೀತು ಕೂಡ ಮಾಡಿದ್ದೀವಿ. ಕಂಪ್ಲೇಂಟ್ಸ್ನ ಭಾಳ ಸೀರಿಯಸ್ ಆಗಿ ನಾವು ಪರಿಗಣಿಸ್ತೀವಿ. ಬಡವರು ರೈತರ ಬಳಿ ಹಣ ವಸೂಲಿ ಮಾಡಿದ್ರೆ ಕ್ರಿಮಿನಲ್ ಕೇಸ್. ಕೋಲಾರದಲ್ಲಿ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರ ಹೇಳಿಕೆ ಇದು. ಮೈಕ್ರೋ ಫೈನಾನ್ಸ್ ಕುರಿತು ನನಗೂ ಕೂಡ ಆತಂಕವಿದೆ. ಯಾರೂ ಬಲವಂತವಾಗಿ ಹಣ ವಸೂಲಿ ಮಾಡಬಾರದು. ಸಿಎಂ ಅಧ್ಯಕ್ಷತೆಯಲ್ಲಿ ಈಗಾಗಲೇ ಸಭೆ ಮಾಡಲಾಗಿದೆ. ಮಹಿಳೆಯರಿಗೆ ತೊಂದರೆ ಕೊಡುವುದು, ಬಡವರಿಗೆ ತೊಂದರೆ ಕೊಡುವುದು, ಅಮಾನವೀಯವಾಗಿ ನಡ್ಕೊಳ್ಳುವುದು ಇದನ್ನೆಲ್ಲ ಮಾಡಿದ್ರೆ ಸರ್ಕಾರ ಸುಮ್ಮನಿರೋದಿಲ್ಲ. ನೋಟಿಸ್ ಅನ್ನ ಜಾರಿ ಮಾಡುತ್ತೆ ಸರ್ಕಾರ ಎಂದಿದ್ದಾರೆ ಭೈರತಿ ಸುರೇಶ್. ಮೈಕ್ರೋ ಫೈನಾನ್ಸ್ ಹೇಳಿದ್ರೆ ಹೌದು, ಅದ್ರ ಬಗ್ಗೆ ನನಗೂ ಸಹ ಭಾಳ ಆತಂಕ ಇದೆ. ಈಗಾಗಲೇ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಈ ಮೈಕ್ರೋ ಫೈನಾನ್ಸ್ಗಳು ಯಾರ್ಯಾರಿದ್ದಾರೆ, ಈ ಕಳ್ಳರು ಎಲ್ಲ ಜನಗಳಿಗೆಲ್ಲ ತೊಂದರೆ ಕೊಡೋರು, ರೈತರುಗಳಿಗೆ ಹೆಣ್ಮಕ್ಳಿಗೆಲ್ಲ ತೊಂದರೆ ಕೊಡೋರು ಇದ್ದಾರಲ್ಲ, ಅವರೆಲ್ರಿಗೂ ನಾವು ಈಗಾಗಲೇ ನೋಟಿಸ್ಗಳು ಕೊಟ್ಟು ಯಾರಾದರೂ ಮೈಕ್ರೋ ಫೈನಾನ್ಸರು ಬಲವಂತವಾಗಿ ರೈತರುಗಳ ಹತ್ರ, ಬಡವ್ರ ಹತ್ರ ಹಣ ವಸೂಲಿ ಮಾಡಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ದಾಖಲೆ ನಾವು ಮಾಡಬೇಕು ಅಂತೇಳಿ ಈಗಾಗಲೇ ಆದೇಶ ಹೊರಡಿಸಿದ್ದೀವಿ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ನಿಂದ ಕಿರುಕುಳ ವಿಚಾರ. ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬ್ರೇಕ್ ಅನ್ನ ಹಾಕ್ತೀವಿ ಅಂತ ಹಾಸನದಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೀಟರ್ ಬಡ್ಡಿ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬ್ರೇಕ್ ಬೀಳುತ್ತೆ. ನಿನ್ನೆ ಸಿಎಂ ಸಭೆ ಮಾಡಿ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ದಾರೆ. ಕಿರುಕುಳ ತಡೆಗೆ ಹೊಸ ಕಾಯ್ದೆ ತರುವ ಕುರಿತು ಕೂಡ ಚರ್ಚೆಯನ್ನ ಮಾಡಲಾಗಿದೆ. ಮುಂದಿನ ಅಧಿವೇಶನದಲ್ಲಿ ಮಸೂದೆ ಮಂಡನೆಯಾಗಲಿದೆ ಎಂದಿದ್ದಾರೆ ಕೆಎನ್ ರಾಜಣ್ಣ. ಯಾರು ಮೈಕ್ರೋ ಫೈನಾನ್ಸ್ ಯಾರೆಲ್ಲ ಜನರನ್ನ ಶೋಷಣೆ ಮಾಡ್ತಾರೆ ಮತ್ತು ಯಾರು ಜನರಿಗೆ ಹಿಂಸೆ ಮಾಡ್ತಾರೆ ಅವ್ರಿಗೆಲ್ಲ ಕಠಿಣವಾದಂಥ ಶಿಕ್ಷೆ ಆಗಬೇಕು ಅನ್ನೋನ್ನ ಮೀಟ್ರ್ ಬಡ್ಡಿ ಅವರು ಮೈಕ್ರೋ ಫೈನಾನ್ಸು ಮೀಟ್ರ್ ಬಡ್ಡಿ ಆಲ್ಮೋಸ್ಟ್ ಎಲ್ಲ ಒಂದೇ ಅಲ್ಲೇನ್ರಿ. ಈಗ ಏನಾಗಿದೆ, ಕೆಲವು NBFC ಅಂತ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಾರ್ಪೊರೇಷನ್ ಅಂತ ಇರ್ತದೆ, ಫೈನಾನ್ಸ್ ಕಂಪನಿಗಳು. ಇವು ನೇರವಾಗಿ ರಿಸರ್ವ್ ಬ್ಯಾಂಕ್ ಲೈಸೆನ್ಸ್ ತೊಗೊಂಡು ಅವರ ಆಗ್ತಕ್ಕಂಥ ನಿಬಂಧನೆಗಳಿಗೆ ಅನುಗುಣವಾಗಿ ನಡೆಸೋರವರು. ಅವರು ರಾಜ್ಯ ಸರ್ಕಾರ ಅವ್ರ ಮೇಲೆ ಏನು ಅವರಿಗೆ ನಾವು ಕ್ರಮ ತಗೊಳ್ಳೋದಕ್ಕೆ ನಮಗೇನಿಲ್ಲ. ಕ್ರಮ ಯಾವಾಗ ತಗೋಬೋದು ಅಂದರೆ ಜನಗಳನ್ನ ಹ್ಯಾರಾಸ್ ಮಾಡ್ತಾರಲ್ಲ ಅಂಥ ಕಾಲದಲ್ಲಿ ನಾವು ಅವರಿಗೆ ಪೊಲೀಸ್ ಇಲಾಖೆಯಿಂದ ಕ್ರಮ ತಗೊಳ್ಳೋದಕ್ಕೆ ಅವಕಾಶ ಇದೆ. ಅದನ್ನು ನಾವು ಮಾಡಲಿಕ್ಕೆ ಹೊರಟಿದ್ದೀವಿ. ನಿನ್ನೆನೂ ಕೂಡ ಮುಖ್ಯಮಂತ್ರಿಗಳು ಬೆಳಗ್ಗೆ 11 ಗಂಟೆಗೆ ಎಲ್ಲರೂ ಕೂಡ ಸಭೆ ಕರೆದು ನನ್ನ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ. ಮತ್ತು ಒಂದು ಆರ್ಡಿನೆನ್ಸ್ ಮಾಡಿ ನಾವು ಈ ರೀತಿಯ ಮೀಟ್ರ್ ಬಡ್ಡಿ ಅಥವಾ ಮೈಕ್ರೋ ಫೈನಾನ್ಸು ಇವೆಲ್ಲ ಯಾವ ರೀತಿ ಜನಕ್ಕೆ ಸಮಸ್ಯೆ ಕೊಡ್ತಾ ಇದ್ದಾರೆ, ಆ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಕಾನೂನಲ್ಲಿ ಕ್ರಮ ತಗೊಳ್ಳುವಂಥದ್ದು ಒಂದು ಕಾಯ್ದೆಯನ್ನೇ ನಾವು ಹೊಸದಾಗಿ ತರಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ. ಈ ಒಂದು ಸೆಷನ್ನಲ್ಲಿ ನಾವು ಅದನ್ನು ಮಾಡಿಸ್ತೇವೆ. ಸಂಬಂಧಪಟ್ಟಂಥ ಪೊಲೀಸು
ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅನಿಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಮೈಕ್ರೋ ಫೈನಾನ್ಸ್ ಅವರ ಹಾವಳಿಗೆ ಬ್ರೇಕ್ ಅನ್ನು ಹಾಕೋದಕ್ಕೆ ಸರ್ಕಾರ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆ. ಎಲ್ಲಾ ಸಚಿವರು ಕೂಡ ಇದ್ರ ಬಗ್ಗೆ ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡೋದರ ಜೊತೆಗೆ ಯಾರು ಕಿರುಕುಳವನ್ನ ಕೊಡ್ತಾರೋ, ಅಮಾನವೀಯವಾಗಿ ನಡ್ಕೊಳ್ತಾರೋ ಅವರುಗಳನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಎಲ್ಲರ ಒಂದು ನಡೆ ಮತ್ತು ಅವರು ಈ ವಿಚಾರದಲ್ಲಿ ತೆಗೆದುಕೊಳ್ತಾ ಇರುವಂತಹ ನಿರ್ಧಾರಗಳು ಸ್ವಾಗತಾರ್ಹ. ಮುಂದಿನ ದಿನಗಳಲ್ಲಾದರೂ ಈ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬ್ರೇಕ್ ಬೀಳುತ್ತಾ ಅಂತ ಹಾಗಿದ್ರೆ ರಾಜ್ಯಾದ್ಯಂತ? ಖಂಡಿತವಾಗ್ಲೂ ಮಧುಶ್ರೀ, ಮೈಕ್ರೋ ಫೈನಾನ್ಸ್ನ ಕಿರುಕುಳದ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳೋದಕ್ಕೆ ಸರ್ಕಾರ ಸಕಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಈಗಾಗಲೇ ನಿನ್ನೆ ಒಂದು ಸುತ್ತಿನ ಸಭೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ನಡೆಸಿರುವಂಥದ್ದು. ಈ ಒಂದು ಸಭೆಯಲ್ಲಿ ಸರ್ಕಾರದ ಪ್ರಮುಖ ಇಲಾಖೆಯ ಸಚಿವರು ಸೇರಿದಂತೆ RBIನ ಬ್ಯಾಂಕ್ನ ಸಿಬ್ಬಂದಿಗಳು, ಅಧಿಕಾರಿಗಳು ಹಾಗೂ ಮೈಕ್ರೋ ಫೈನಾನ್ಸ್ನ ಪ್ರತಿನಿಧಿಗಳು ಕೂಡ ಭಾಗಿಯಾಗಿದ್ದರು. ಸಿಎಂ ಸಿದ್ದರಾಮಯ್ಯ ಅವರು ಸಭೆಯ ಆರಂಭದಲ್ಲೇ ಆ ಒಂದು ಬ್ಯಾಂಕ್ನ ಸಿಬ್ಬಂದಿಗಳು ಹಾಗೂ ಮುಖ್ಯಸ್ಥರ ವಿರುದ್ಧ ಒಂದು ವಾಗ್ದಾಳಿಯನ್ನು ಕೂಡ ನಡೆಸ್ತಾರೆ, ಮತ್ತೆ ಕಾರುಗಳು ಕೂಡ ಅವರಿಗೆ ಪ್ರಶ್ನೆ ಮಾಡ್ತಾರೆ. ಅಂದ್ರೆ RBIನ ರೂಲ್ಸ್ ನಲ್ಲಿ ಏನಿದೆ ಅದರ ರೀತಿಯ ಮಾನದಂಡ ನೀವು ಪಾಲನೆ ಮಾಡ್ತಾ ಇದ್ದೀರಾ, ಅದನ್ನ ಪಾಲನೆ ಮಾಡ್ಕೊಂಡು ನೀವು ಜನರಿಗೆ ಸಾಲವನ್ನ ಕೂಡ ಕೊಡ್ತಾ ಇದ್ದೀರಾ, ಮತ್ತೆ ಎಷ್ಟು ಬಡ್ಡಿಯನ್ನು ವಸೂಲಿ ಮಾಡ್ತಾ ಇದ್ದೀರಾ, RBIನ ನಿಯಮಾವಳಿದ ಪ್ರಕಾರ 18% ಮಾತ್ರ ಬಡ್ಡಿಯನ್ನು ಸ್ವೀಕಾರ ಮಾಡಬೇಕಾಗುತ್ತೆ. ಆದ್ರೆ ಈಗ 22-28ರವರೆಗೂ ಕೂಡ ಒಂದು ಬಡ್ಡಿಯನ್ನು ಕೂಡ ಜನರಿಂದ ಸ್ವೀಕಾರವನ್ನು ಕೂಡ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಈಗ ಮನೆಯನ್ನ ಜಪ್ತಿ ಮಾಡಕ್ಕೆ ನೀವು ಹೋಗ್ತಾ ಇದ್ದೀರಾ, ಕೋರ್ಟ್ನ ಅನುಮತಿಯನ್ನು ಕೂಡ ಪಡೆದುಕೊಂಡಿದ್ದೀರಾ. ಹೀಗೆ ಸಾಲು ಪ್ರಶ್ನೆಗಳ ಮೂಲಕ ಖಾಸಗಿ ಫೈನಾನ್ಸ್ನ ಮುಖ್ಯಸ್ಥರು ಕೂಡ ಸಿಎಂ ತರಾಟೆಯನ್ನು ಕೂಡ ತೆಗೆದುಕೊಂಡ್ರು. ಸದ್ಯದಲ್ಲೇ ಈಗ ಸುಗ್ರೀವಾಜ್ಞೆ ಮೂಲಕ ಒಂದು ರೆಗ್ಯುಲೇಷನ್ ತರೋದಕ್ಕೆ ರಾಜ್ಯ ಸರ್ಕಾರ ಕೂಡ ಮುಂದಾಗಿರುವಂತದ್ದು. ಮುಂದಿನ ಅಧಿವೇಶನದಲ್ಲಿ ಒಂದು ರೆಗ್ಯುಲೇಷನ್ ಕೂಡ ಜಾರಿ ಆಗುತ್ತೆ. ಆ ಒಂದು ರೆಗ್ಯುಲೇಷನ್ಗೆ ಪ್ರಮುಖವಾಗಿ 3 ಅಂಶಗಳನ್ನು ಕೂಡ ಈಗ ಉಲ್ಲೇಖ ಮಾಡಲಾಗುತ್ತೆ. ಅಂದ್ರೆ ಈಗ ಪದೇ ಒಂದು ಫೈನಾನ್ಸ್ ಕಿರುಕುಳ ಕೊಟ್ರೆ ಅವರ ವಿರುದ್ಧ ನಾನ್ ಬೇಲಬಲ್ ಹಾಗೂ ಕಠಿಣ ಶಿಕ್ಷೆ ಅಂತ ಕೂಡ ಅದನ್ನ ಪರಿಗಣನೆ ಕೂಡ ಮಾಡಲಾಗುತ್ತೆ. ಅಂದ್ರೆ ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಬಹುದು. ಅದ್ರ ಜೊತೆಗೆ ಈಗ ಇದನ್ನ ಅತಿಯಾದಂತ ಗಂಭೀರವಾದಂತಹ ಪ್ರಕರಣ ಅಂತ ಕೂಡ ಸರ್ಕಾರ ಸ್ವೀಕಾರ ಮಾಡೋದು ಕೂಡ ಆಗಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಬಹಳ ಮುಖ್ಯವಾಗಿ ನಿನ್ನೆ ನಡೆದಂತಹ ಸಭೆಯಲ್ಲಿ ಪ್ರಮುಖವಾಗಿ ಎಲ್ಲಾ ಜಿಲ್ಲೆಗಳ DC ಕಚೇರಿಯಲ್ಲೂ ಕೂಡ ಒಂದು ಸಹಾಯವಾಣಿಯನ್ನು ಪ್ರಾರಂಭ ಮಾಡಬೇಕು ಅನ್ನೋ ನಿರ್ಧಾರವನ್ನು ಕೂಡ ಮಾಡಲಾಗಿರುವಂತದ್ದು. ಸಹಾಯವಾಣಿ ತೆರೆದಂತಹ ಸಂದರ್ಭದಲ್ಲಿ ಯಾರಿಗೆಲ್ಲ ಒಂದು ಫೈನಾನ್ಸ್ನ ಒಂದು ಕಿರುಕುಳ ಕೊಡ್ತಾರೋ, ಸಿಬ್ಬಂದಿ ಆಗಿರ್ಬೋದು ಅಥವಾ ಸಂಸ್ಥೆ ಆಗಿರ್ಬೋದು, ಇರೋದ್ರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ಳೋದು ಕೂಡ ಸರ್ಕಾರ ತೀರ್ಮಾನವನ್ನು ಕೂಡ ಮಾಡಲಾಗಿರುವಂತದ್ದು. ಈಗ ಯಾರೆಲ್ಲ ದೂರುದಾರರಿದ್ದಾರೆ ಅವರು ಇಂತಹ ಒಂದು ಸಂಸ್ಥೆ, ಇಂತಹ ಒಂದು ವ್ಯಕ್ತಿ ಪದೇ ಒಂದು ಒಂದು ರೀತಿ ಕಿರುಕುಳ ಕೊಡ್ತಾ ಇರೋ ಒಂದು ದೂರನ್ನ ಕೊಟ್ರೆ ಅವರ ವಿರುದ್ಧ ಒಂದು ಕಂಪ್ಲೇಂಟ್ ಅನ್ನು ಕೂಡ ದಾಖಲು ಮಾಡ್ಕೊಳ್ತಾರೆ. DC-ಗೆ ಕಂಪ್ಲೇಂಟ್ ಹೋಗುತ್ತೆ, ಪೊಲೀಸ್ ಠಾಣೆಗೆ ಕೂಡ ರವಾನೆ ಆಗುತ್ತೆ. ನಂತರ ಪೊಲೀಸರು ಒಂದು ಕಠಿಣ ಕ್ರಮ ಕೂಡ ಮುಂದಾಗ್ತಾರೆ. ಹೀಗಾಗಿ ಸದ್ಯದಲ್ಲೇ ಅಧಿವೇಶನ ನಡೆಯುತ್ತೆ. ಅಧಿವೇಶನದಲ್ಲಿ ಈ ಒಂದು ಕಠಿಣವಾದಂತಹ ರೆಗ್ಯುಲೇಷನ್ ಕೂಡ ತರೋದಕ್ಕೆ ಸರ್ಕಾರ ಕೂಡ ಎಲ್ಲ ತೀರ್ಮಾನವನ್ನು ಕೂಡ ಮಾಡ್ಕೊಂಡಾಗಿರುವಂತದ್ದು. ಮಧುಶ್ರೀ, ಧನ್ಯವಾದ ಅನಿಲ್ ತಮ್ಮ ಮಾಹಿತಿಗಾಗಿ.